ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಸರ್, ಮಾತಾಡ್ಬಿಡಿ. ಆಗ್ಲಿಂದ ಮಾತಾಡಿ 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 ಅಂದ್ರೆ ಬೇಕಾದ್ ಬಿಟ್ಟು ಬೇರೆ ಏನೇನೋ ಮಾತಾಡಿದ್ರಿ. ಇವಾಗ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಮಾತಾಡ್ಬಿಡಿ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನಾನು ಮಾಡಿರೋ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ, ಅರ್ಥನೇ ಮಾಡ್ಕೋತಾ ಇಲ್ಲ ನೀವು ನನ್ನ ಕ್ಷಮಿಸ್ಬೇಕು. ನಾವೆಲ್ಲ ಮುಂಚಿನ ತರ ಕ್ಲಿಯರ್ ಮನಸ್ಸಿಂದ ಬಾಳ್ಬೇಕು ಅಂತ ನಾನು ಏನೆಲ್ಲ ಮಾಡ್ತಾ ಇದ್ದೀನಿ, ಅರ್ಥನೇ ಮಾಡ್ಕೋತಾ ಇಲ್ವಲ್ಲ. ಇವತ್ತು ನಮ್ಮ ಕಂಪನಿ ಸಿಲ್ವರ್ ಜೂಬ್ಲಿ ಆ ಫಂಕ್ಷನ್ಗೆ ಎಂತೆಂಥವ್ರು ಬಂದಿದ್ದಾರೆ, ಯಾರ್ಯಾರು ಕಾಯ್ತಾ ಇದ್ದಾರೆ ಗೊತ್ತಾ? ಆ ಫಂಕ್ಷನ್ನ ಬಿಟ್ಟು ಅವ್ರನ್ನೆಲ್ಲ ಕಾಯಿಸಿ ನಾನು ಇಲ್ಲಿಗೆ ಹುಡುಕೋ ಬಂದಿದ್ದೀನಿ. ಅಳಿ ಅಂದ್ರೆ ನಮ್ಮ ಯಜಮಾನ್ರು ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಅವ್ರು ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ಆ ಕ್ಷಣನೇ ನಾನು ಬೇಜಾರು, ನಾನು ನೊಂದ್ಕೊಳ್ಳೋದು ಎಲ್ಲನೂ ನಿಲ್ಲಿಸ್ತೀನಿ. ನೋಡಿ ಮವ, ಇನ್ನು ಹೆಚ್ಚು ಕೇಳ್ಕೊಳ್ಳಲ್ಲ. ಪ್ರೀತಿಗೂ ಒಂದು ಅರ್ಹತೆ ಇರುತ್ತೆ. ಬೇಡ್ಕೊಳ್ಳೋದು ಒಂದು ಭಾಗ ಆದರೆ ಅತಿಯಾಗಿ ಬೇಡ್ಕೊಂಡ್ರೆ ಅದು ಭಿಕ್ಷೆ ಅನ್ನಿಸ್ಕೊಂಡ್ಬಿಡುತ್ತೆ. ನನ್ನ ಸಂಬಂಧ, ನಾನು ಗೌರವಿಸುವಂಥ ಬಾಂಧವ್ಯಗಳು ಭಿಕ್ಷೆ ಅನ್ನಿಸ್ಕೋಬಾರ್ದು. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿರೋ ವಿಷಯ, ಆಗಿರೋ ನೋವುಗಳನ್ನೆಲ್ಲ ಮರೆತು ಅದಕ್ಕೆ ವಿದಾಯ ಹೇಳಿ. ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತು ನಮ್ಮ ಕಂಪ್ನಿ ಸಿಲ್ವರ್ ಜೂಬ್ಲಿ ಕ್ಷಮೆನ ನೀವು ನನಗೆ ಗಿಫ್ಟ್ ಹಾಕೊಡಿ. ಇದನ್ನ ನೀವು ಗಿಫ್ಟ್ ಆಗಿ ತಗೊಳ್ಳಿ. ಆಗಲೇ ಹೇಳಿದ್ದೇನೆ, ಮತ್ತೊಂದ್ಸತಿ ಹೇಳಬೇಕಾ? ಮಗನಾಗಿ ಈ ಮನೆ ಜವಾಬ್ದಾರಿ ನಂದು, ಹಾಗೆ ಈ ಕರ್ತವ್ಯನೂ ನಂದು. ಗಿಫ್ಟ್ ಆಗಿ ತಂದಿದ್ದೀನಿ, ತಗೊಳ್ಳಿ. ಇದು ನಿಮಗೆಲ್ಲಿ ಸಿಕ್ತು? ಇದು ನಿಮಗೆ ಹೇಗೆ ಸಿಕ್ತು ಅದನ್ನು ಹೇಳಿ. ಇದು ವಂಶ ಪಾರಂಪರ್ಯವಾಗಿ ಪೂರ್ವಿಕರಿಂದ ಬಂದಿದ್ದು. ವಂಶ ಪಾರಂಪರೆಯಿಂದ ಬಂದಿರೋಂಥ ಈ ಉಂಗುರ ನಿಮ್ಮ ಹತ್ರ ಬಿಟ್ಟು ಅಂಗಡಿಯವನ ಹತ್ರ ಹೋಯ್ತು. ಯಾಕೆ? ನಿಮ್ಮ ಮನೆ ರೇಷನ್ ತರೋದಕ್ಕೋಸ್ಕರ ಇದನ್ನ ಮಾರಿದ್ದೀರಾ. ಆ್ಯಂಡ್ ಈ ಪರಿಸ್ಥಿತಿಗೆ ನಾನು ಕಾರಣ. ಇದಕ್ಕೆ ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಅದು ನಿಮಗೆ ಹೇಗೆ ಗೊತ್ತಾಯಿತು? ನೀವು ಅವತ್ತು ಹೋದ್ರಲ್ಲ, ಅವತ್ತು ನಾನು ನಿಮ್ಮನ್ನು ಫಾಲೋ ಮಾಡ್ಕೊಂಬಂದು ನಿಮ್ಮ ಹಿಂದಿಂದನೇ ಎಲ್ಲನೂ ಗಮನಿಸಿದೆ. ನಮಸ್ಕಾರ ಸರ್. ತಾವು ಇಲ್ಲಿ ಬಡವ್ರ ಮನೆಗೆ ಭಾಗ್ಯ ಬಂದಂಗಾಯ್ತು. ನನಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆಯ್ತು, ಕೇಳಿ ಸರ್. ಚಂದ್ರಶೇಖರ್ ಅವರು ಈಗ ನಿಮ್ಮ ಹತ್ರ ರೇಷನ್ ತಗೊಂಡು ದುಡ್ಡು ಕೊಡೋದ್ರ ಬದಲು ಉಂಗುರ ಕೊಟ್ಟರಲ್ಲ, ಯಾಕೆ? ದುಡ್ಡು ಇದ್ರೆ ತಾನೇ ದುಡ್ಡು ಕೊಡೋದಕ್ಕೆ. ದುಡ್ಡಿಲ್ಲ, ಅದಕ್ಕೆ ಉಂಗುರ ಕೊಟ್ರು. ದುಡ್ಡಿಲ್ಲ ಅಂದ್ರೆ ಅರ್ಥ ಆಗಲಿಲ್ಲ. ಇಷ್ಟಾಯ್ತು ಸರ್. ಸರ್, ನಿಮ್ದೇನು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ಸ್ಕೊಳಿಸ್ತೀನಿ ನಾನು. ಆ ಉಂಗ್ರನ್ ಕೊಡಿ. ನಂಬಿಕೆ ಇದೆ ತಾನೆ? ಅಯ್ಯೋ, ಇಂಥ ಮಾತು ಕೇಳ್ತೀರಾ ಸರ್? ತಗೊಳ್ಳಿ ಸರ್. ನೋಡಿದ್ರ ರೀ, ನೀವು ಇವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಕುಬೇರನೇ ಮನುಷ್ಯನ ರೂಪದಲ್ಲಿ ಭೂಮಿಗಿಳಿದ್ ಬಂದಿರೋ ಏಜೆ ರೀ, ಏಜೆ. ಇವ್ರನ್ನ ನೋಡೋದಕ್ಕೆ ಜನರು ಕ್ಯೂ ಅಲ್ಲಿ ನಿಲ್ತಾರೆ. ದೊಡ್ಡ ಮನುಷ್ಯರು ಕಾಯ್ತಾ ಕೂತ್ಕೊಳ್ತಾರೆ. ಇವ್ರ ಚಿಟ್ಕೆ ಹೊಡೆದ್ರೆ ಹಣದ ಮಳೆನೇ ಸುರಿಯುತ್ತೆ. ಇನ್ ಚಪ್ಪಾಳೆ ಹೊಡೆದ್ರೆ ಜೈಕಾರ
ಗುಡುಗು ಮಿಂಚಾಗಿ ಬರುತ್ತೆ. ರೀ, ಎಲ್ಲಾನು ಬಿಟ್ಟು ನಿಮ್ಮನ್ನು ಓಲೈಸೋದಕ್ಕೆ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ಅದು ಸಾಮಾನ್ಯ ಮನುಷ್ಯನಾಗಿ. ನೀವೀಗಲೂ ಅವ್ರನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ಆ ದೇವ್ರ ಕ್ಷಮಿಸಿದ್ರು ನಾನು ಮಾತ್ರ ನಿಮ್ಮನ್ನ ಕ್ಷಮಿಸಲ್ಲ. ಕೌಸಲ್ಯ, ನನ್ನ ಮಾತು ಕೇಳು. ಕೇಳಲ್ಲ ರೀ, ಕೇಳಲ್ಲ. ತಪ್ಪು ಯಾರು ಮಾಡಲ್ಲ ಹೇಳಿ? ತಾಯಿಯಾಗಿ ನಾನು ತಪ್ಪು ಮಾಡಿಲ್ವಾ? ನೀವು ಮಾಡಿಲ್ವಾ? ನೀವು ತಪ್ಪೇ ಮಾಡಿಲ್ಲ ಅಂತ ಹೇಳಿ, ಬೇಕಾದ್ರೆ ನಾನು ಮಾತಾಡೋದಕ್ಕೆ ಬರಲ್ಲ. ರೀ, ಇಷ್ಟೊಂದು ಕಲ್ ಮನ್ಸು ಮಾಡ್ಕೊಳ್ಬೇಡಿ, ಅವನ್ನ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡಿ ಅತ್ತೆ, ತಪ್ಪು ನನ್ನ ಕಡೆಯಿಂದ ಆಗಿದೆ ಅಂತ ಗೊತ್ತಾದ ಕ್ಷಣದಿಂದ ಇವ್ರ ಮನಸ್ಸು ಹೋಲಿಸ್ಕೊಳ್ಳೋದಕ್ಕೆ, ಇವ್ರ ಹತ್ರ ಕ್ಷಮೆ ಕೇಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ ನನಗೆ ಗೊತ್ತಿದೆ. ಇಷ್ಟಾದ್ಮೇಲೆ ಅವ್ರ ಮನಸ್ಸು ಕರಗಲಿಲ್ಲ, ನನಗೆ ಕ್ಷಮೆನೇ ಸಿಗಲಿಲ್ಲ. ಓಕೆ ಮಾವ, ನಾನು ದೂರ ಇರೋದ್ರಿಂದನೇ ನಿಮಗೆ ಖುಷಿ ಆಗುತ್ತೆ ಅನ್ನೋದಾದರೆ ನಾನು ಖಂಡಿತವಾಗ್ಲೂ ದೂರ ಇರ್ತೀನಿ. ಇನ್ಯಾವತ್ತೂ ಈ ಕಡೆ ತಲೆ ಹಾಕಲ್ಲ. ಎನಿವೆ, ನಿಮ್ಮ ಪ್ರೀತಿಗೋಸ್ಕರ, ನಿಮ್ಮ ಸಂಬಂಧಕ್ಕೋಸ್ಕರ, ನಿಮ್ಮ ಕ್ಷಮೆಗೋಸ್ಕರ ಇಷ್ಟು ದಿನ ನಿಮಗೆ ತುಂಬ ತೊಂದರೆ ಕೊಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಸರಿ, ಇದರ ಮೇಲೆ ನಿಮ್ಗೇನು ಅನಿಸುತ್ತೋ ಹಾಗೆ ಮಾಡಿ. ಅಳಿಯಂದ್ರೆ ನಿಮ್ಮ ಹಠಕ್ಕೆ, ನಿಮ್ಮ ತಾಳ್ಮೆಗೆ, ನಿಮ್ಮ ಪ್ರೀತಿಗೆ ನನ್ನ ಕೋಪ ಯಾವಾಗಲೂ ಕರಗೋಯ್ತು. ಕರಗದೆ ಇರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾವಾಗ ನೀವು ಈ ಮನೆ ಗಂಡು ಮಗ ಅಂದ್ರೋ, ಅಪ್ಪನ ಕಷ್ಟಕ್ಕೆ ಗಂಡು ಮಗ ಹೆಗಲಾಗ್ತಾನೆ ಅಂದ್ರೋ, ಆವಾಗಲೇ ನನ್ನನ್ನು ನಾನು ಶಪಿಸ್ಕೊಂಡಿದ್ದೀನಿ. ನಿಮ್ಮನ್ನ ಇಷ್ಟೊತ್ತು ಕಾಯಿಸ್ಬಿಟ್ನಲ್ಲ ಅಂತ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಚೆ, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಮಾವ. ನೀವು ನನ್ನ ಕ್ಷಮಿಸಿ ಕೋಪ ಬಿಟ್ರಲ್ಲ, ಅಷ್ಟು ಸಾಕು. ಇನ್ನು ಮುಂದೆ ಮುಂಚಿನ ಥರನೇ ಎಲ್ಲರೂ ಚೆನ್ನಾಗಿರೋಣ. ಇದೇನು ಕನ್ಸ ನನ್ಸ ಒಂದೂ ಗೊತ್ತಾಗ್ತಾ ಇಲ್ಲ. ಆ ದೇವ್ರನ್ನ ಯಾವಾಗಲೂ ಬೇಡ್ಕೊಳ್ತಾ ಇದೆ, ಆದರೆ ದೇವರು ನನ್ನ ಪಾಲಿಗಿಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದೆ. ಆದರೆ ಈಗ ಆ ದೇವ್ರಿದ್ದಾನೆ ಅಂತ ನಿರೂಪಿಸ್ಬಿಟ್ಟ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಅಂತ ಆಗೋದು. ಬಟ್ ಕೆಲವು ಸತಿ ಬ್ಯಾಡ್ ಟೈಮ್ ಅಂತ ಬಂದ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.